ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಜೂನ್ 1ರಿಂದ ಶಾಲೆಗಳು ಮರು ಆರಂಭಗೊಳ್ಳಲಿದ್ದು ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾ ಉಪನಿರ್ದೇಶಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಮ್ಮ ಚಳ್ಳಕೆರೆ ಟಿವಿ ಜೊತೆಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಣ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದಿದ್ದಾರೆ. ಶಾಲೆಗಳ ಸ್ವಚ್ಛತೆ, ಕುಡಿಯುವ ನೀರು, ಪಠ್ಯಪುಸ್ತಕ ವಿತರಣೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹಾಗೂ ಹಲವು ಶಿಕ್ಷಕರು ಉಪಸ್ಥಿತರಿದ್ದರು. ದಾಖಲಾತಿ ಆಂದೋಲನ, ಸೇತುಬಂಧ ಹಾಗೂ ಬೀಚಿನ ಸಂಚಾರ ಕಾರ್ಯಕ್ರಮವನ್ನು ನಾವು ಈ ಜೂನ್ ತಿಂಗಳ ಮೊದಲ ವಾರದಿಂದ ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಶಾಲೆಯ ಪೂರ್ವ ಸಿದ್ಧತೆಗೆ ಪ್ರಾರಂಭೋತ್ಸವಕ್ಕೆ ಎಲ್ಲ BOಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು. ಇದೆಲ್ಲ ಶಾಲಾ ಪೂರ್ವ ಸಿದ್ಧತೆಯನ್ನು ಶಾಲೆಗಳಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆ ಹಾಗೂ ಕುಡಿಯುವ ನೀರು, ಶೌಚಾಲಯ, ಮೂಲಭೂತ ಸೌಕರ್ಯಗಳು ಎಲ್ಲವೂ ಸಹ ಸ್ವಚ್ಛವಾಗಿ ಇಟ್ಟುವಂತೆ ಪ್ರಾರಂಭ ಮಾಡಬೇಕು. ಜೊತೆಗೆ ನಾವು ಪ್ರತಿ 1ನೇ ತಾರೀಕು ಜೂನ್ 1ನೇ ತಾರೀಕು ಮಾನ್ಯ ಶಾಸಕರ ಜೊತೆಗೆ ಮತ್ತು ಒಂದು ಶಾಲೆಯಲ್ಲಿ ನಾವು ಪ್ರಾರಂಭಿಸ್ತೀವಿ. ಎಲ್ಲ ಮಕ್ಕಳಿಗೆ ಸಿಹಿ ಊಟವನ್ನು ಕೊಟ್ಟು ಮಕ್ಕಳನ್ನು ಆರೋಗ್ಯ ವಾತಾವರಣದ ರೀತಿಯಲ್ಲಿ ವಿತರಣೆ ಮಾಡ್ತೀವಿ. ಎಲ್ಲ ಮಕ್ಕಳು ಸಹ ಭಾಳ ಸಂತೋಷ ಸಂಭ್ರಮದಿಂದ ಶಾಲೆ ಪ್ರವೇಶ ಮಾಡ್ತಾರೆ. ಜೊತೆಗೆ ಅವತ್ತು ಮಕ್ಕಳು ಸಹ ವಿಶೇಷವಾಗಿ ಅವತ್ತು ಮೇಲೆ ನಮ್ಮ ಇಲಾಖೆ ಕೊಟ್ಟಂತಹ ಪಠ್ಯಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಎಲ್ಲವೂ ಸಹ ಎಲ್ಲವೂ ನಾವು ಈಗಾಗಲೇ ಎಲ್ಲ ಮುಖ್ಯ ಗುರುಗಳಿಗೂ ಸಹ ಈಗ ಸಭೆ ಮಾಡಿದ್ವಿ. ಸಭೆ ಮುಖಾಂತರ ಅವತ್ತಿನ ದಿನದಲ್ಲಿ ಎಲ್ಲ ಪೂರೈಸಲಿಕ್ಕೆ 29, 30 2 ದಿನಗಳಿಂದ ಸಹ ಎಲ್ಲ ಶಿಕ್ಷಕರು ಈಗಾಗಲೇ ಶಾಲಾ ವೇಳಾಪಟ್ಟಿ, ಅನಂತರ ಶಿಕ್ಷಕರ ವಾರ್ಷಿಕತೆ ಯೋಜನೆ, ಶಿಕ್ಷಕರ ವೇಳಾಪಟ್ಟಿ, ಶಾಲಾ ಅಭಿವೃದ್ಧಿ ಯೋಜನೆ, ಜೊತೆಗೆ ಶಾಲಾ ಪಂಚಾಂಗ ಇವೆಲ್ಲವೂ ಸಹ ನಾವು ಒಂದು ದಿನ 29, 32 ದಿನ ಹೊರಗೆಲ್ಲ ಸಿದ್ಧಪಡಿಸಿ ಎಲ್ಲ ರೆಡಿ ಇರಬೇಕು. ನಂತರ ಈಗಾಗಲೇ ಏನು ಬಿಸಿ ಊಟ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಇರ್ತಕ್ಕಂಥ ಎಲ್ಲ ಸೌಲಭ್ಯ ದಿನದಿಂದಲೇ ಅನುಷ್ಠಾನ ಆಗುತ್ತೆ. ಅದ್ರ ಜೊತೆಗೆ ಅವತ್ತೇ ನಾವು ಸೇತುಬಂಧ ಕಾರ್ಯಕ್ರಮವನ್ನು 1ನೇ ದಿನದಿಂದ ಮಕ್ಕಳು ಇಷ್ಟು ನಾವು ಸಿದ್ಧತೆಯನ್ನು ಮಾಡ್ತೀವಿ. ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಮಗೆ ಈ ಬಾರಿ ಶಿಕ್ಷಕರಿಗೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬಂದಿದೆ. ಅದು KAMS ಅಂತ. ಅದ್ರ ಮುಖಾಂತರ ಅವ್ರ ಅಟೆಂಡೆನ್ಸನ್ನು ನಾವು ಅಟೆಂಡೆನ್ಸನ್ನು ನಾವು ಖಾತ್ರಿಪಡಿಸ್ಕೊಳ್ತೀವಿ. ಅದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳು ಸಹ AI ಬೇಸ್ಡ್ ಸ್ಟೂಡೆಂಟ್ ಬೇಸ್ಡ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಹಂತವಾಗಿ ನಾವು ಈಗಾಗಲೇ ಅನುಷ್ಠಾನ ಮಾಡ್ತೀವಿ. ಎಲ್ಲ ಟೆಕ್ನಿಕಲ್ ತಾಂತ್ರಿಕತೆಗಳು ಸಹ ಪರಿವರ್ತಿಸ್ತೀವಿ. ಈ ವರ್ಷದಿಂದ ನಾವು ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಖಾತ್ರಿಪಡಿಸ್ಕೊಳ್ತೀವಿ. ಇದು ಈ ವರ್ಷಕ್ಕೆ ನಾವು ಹೊಸ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆನಂತರ ಇನ್ನೇನು ನಾವು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನಾವು ಸಾರ್ವಜನಿಕರು ಮತ್ತು ಎಲ್ಲ ಮುಖ್ಯ ಶಿಕ್ಷಕರು SDMC ಅಧ್ಯಕ್ಷರ ಎಲ್ಲ ಪ್ರಚಾರವನ್ನು, ಜಾಗೃತಿಯನ್ನು ನಮ್ಮ ಸರ್ಕಾರಿ ಶಾಲೆ ಬಲವರ್ಧನೆಯಿಂದ ಸರ್ಕಾರದ ಆಶಯದಂತೆ ಸರ್ಕಾರಿ ಶಾಲೆಯನ್ನು ನಾವು ಬಲವರ್ಧನೆ ಮಾಡಬೇಕು. ಎಲ್ಲ ಸಮುದಾಯಗಳ ಜೊತೆಗೆ SDMCಗಳು, ಮುಖ್ಯ ಶಿಕ್ಷಕರು, ನ್ಯಾಯಾಂಗ ಸಭೆಗಳ ಮುಖಾಂತರ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಕಂಪ್ಲೀಟ್ ನಾವು ಮಕ್ಕಳನ್ನು ಸರ್ಕಾರಿ ಶಾಲೆ ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ಈ ಬಾರಿ ನಾವು ಮತ್ತೊಂದು ವಿದ್ಯಾರ್ಥಿಗಳ ಏನು ಆನ್ಲೈನ್ ಅಟೆಂಡೆನ್ಸನ್ನು ಹಾಜರಾತಿಯನ್ನು ನಿರ್ವಹಿಸ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ಹಾಜರಾಗಿದ್ದಾರೆ
ಎಷ್ಟು ದಿನ ಧೈರ್ಯವಾಗಿ ಅಂದರೆ ನಾವು ಈಗ ಒಂದು ದಿನದಲ್ಲಿ ಎಲ್ಲವೂ ಸಹ ನಾವು ಮಾಡ್ತೇವೆ ಸಂಗ್ರಹಿಸಲಿಕ್ಕೆ ಕ್ರಮ ಮಾಡ್ತೀವಿ. ಬಂದ ಶಿಕ್ಷಣ ಸಹ 1ರಿಂದ 3ನೇ ತರಗತಿ 3 ತಿಂಗಳಲ್ಲಿ ಮಾಡ್ತಾಯಿದ್ವಿ. 4ರಿಂದ 10ನೇ ತರಗತಿವರೆಗೂ 15 ದಿನಗಳು ನಾವು ಸೇರ್ಕೊಂಡನ್ನು ಈಗ ನಾವು ತಂಡಗಳನ್ನು ನೇಮಕಾತಿ ಮಾಡಿದ್ವಿ. ಜಿಲ್ಲಾ ಮಟ್ಟದಿಂದ ನಾವು 6 ತಂಡಗಳನ್ನು ಮಾಡ್ತಾಯಿದ್ವಿ. ತಾಲೂಕು ಮಟ್ಟದಿಂದ ಸಹ BO ಹಂತದಲ್ಲಿ ಅವರು ತಂಡಗಳನ್ನು ನೇಮಕಾತಿ ಮಾಡ್ತಿದ್ದು ಅವಕ್ಕೆಲ್ಲ ಏನು ಫ್ಲೈಯಿಂಗ್ ವಿಸಿಟ್ ಮಾಡ್ತಾರೆ ನಮ್ಮ ಶಾಲೆಗಳಲ್ಲಿ. ಟೆಂಟೇಬಲ್ ಆಗಿದೆ, ಶಾಲಾ ಪ್ರಾರಂಭ ಗುಡಿ ಕಳಿಸಿ ಮಾಡ್ತೀವಿ. ಇದೊಂದು ನಾವು ಈ ಒಂದು ವಾರದಲ್ಲಿ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಾಲೆಗಳಿಗೂ ನಾವು ದಾಖಲಾತಿ ಹಾಕಿ ಹೆಚ್ಚಿಸಿಕೊಳ್ಳುತ್ತೆ. ಈ ಶಿಕ್ಷಕರ ಕೊರತೆ ಬಗ್ಗೆ ಆ ಶಿಕ್ಷಕರ ಕೊರತೆಗೆ ಈಗಾಗಲೇ ನಾವು ಜೂನ್ ಮೊದಲನೇ ವಾರದಲ್ಲಿ ಎಷ್ಟು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರ ಕೊರತೆ ಇದೆ ಅನ್ನೋದು ನಾವು BOಗಳಿಂದ ಮಾಹಿತಿ ಕೊಟ್ಟು ಈಗಾಗಲೇ ನಾವು ಮಾನ್ಯ ಆಯುಕ್ತರಿಗೆ ಈಗಾಗಲೇ ನಾವು ಸಲ್ಲಿಸಿದ್ವಿ. ಈಗಾಗಲೇ ನಮಗಿಷ್ಟು ಶಿಕ್ಷಕರನ್ನು ಅಲಾಟ್ಮೆಂಟ್ ಮಾಡಿದೆ ನಮ್ಮ ಸರ್ಕಾರ. ಅದರಂತೆ ನಾವು ಯಾವುದೇ ಶಾಲೆಗಳ ಶಿಕ್ಷಕರ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಮಾಡಿ ಫುಲ್ಫಿಲ್ ಮಾಡ್ತೀವಿ. ಟೋಟಲ್ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಬರ್ತದೆ ಸರ್? ಒಂದು ಟೋಟಲ್ ಎಲ್ಲ ಸಾರ್ವಜನಿಕ ಸರ್ಕಾರಿ ಶಾಲೆಗಳು 1734 ಇದ್ದಾವೆ. ಅನುದಾನಿತ 277 ಇದ್ದಾವೆ. ಅನುದಾನಿತ 278 ಇದ್ದಾವೆ. ಸಮಾಜ ಕಲ್ಯಾಣ 48 ಇದ್ದಾವೆ. ಒಟ್ಟು 2338 ಶಾಲೆಗಳು. ಅಷ್ಟು ಶಾಲೆಗಳು ಜಿಲ್ಲೆಯಲ್ಲಿ ಜನವರಿ 1, 2026 ಎಲ್ಲ ಶಾಲೆಗಳು ಪ್ರಾರಂಭ.